ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂದೊಳ್ಳೆ ಕಥೆಲಿ ಒಂದೊಳ್ಳೆ ಮೆಸೇಜ್ ಸಿಗೋ ಥರ ಒಂದೊಳ್ಳೆ ಕಂಟೆಂಟ್ ಅಲ್ಲಿ ಒಂದು ಕತೆ ರೆಡಿ ಮಾಡ್ಕೊಂಡು ಬರ್ತಿದ್ದೀನಿ. ಅದು ಹೇಗೆ ಅಂತ ಅಂದ್ರೆ, ಇವಾಗ ಬರ್ತಿರೋ ಸಿನಿಮಾ ನೋಡ್ಬೋದು, ಒಂದು ಥಿಯೇಟರ್ ಹೋಗಿ ಕುಂತ್ಕೊಂಡ್ರೆ ಸಿನಿಮಾ ನೋಡಿ ಇದೇನಪ್ಪ ಹಂಗೈತೆ ಹಿಂಗೈತೆ ಅನ್ಕ ಬರ್ತೀವಿ. ಇದೇಗಿದೆ ಅಂತ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ನಮ್ಮ ತಾತನ ಕಾಲಕ್ಕೆ ಹೋದ್ರೆ ಜನ ಹೇಗಿದ್ರು, ಮೋಸ ಗೊತ್ತಿರಲಿಲ್ಲ, ಒಂದು ಒಳ್ಳೆತನ ಶ್ರಮ, ಅದನ್ನ ಇಡೀ ದೇಶಕ್ಕೆ ಅನ್ನ ಹಾಕ್ತಿದ್ರು ನಿಯತ್ತಿಂದ ದುಡ್ದು. ಇವತ್ತು ಅದ್ರ ಬೆಲೆನ ಸರಿಯಾಗಿ ಅದು ಸಿಕ್ತಿಲ್ಲ ಸಮಾಜದಿಂದ. ಆಗ ಒಂದು ನಮ್ಮ ರೈತ ಬಾಂಧವರಿಗೆ ಆ ಒಂದು ಗೌರವ ಸರಿಯಾದ ರೀತಿ ಸೇರ್ಬೇಕು. ಒಂದು ಮಣ್ಣನ್ನ ನಂಬಿ ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ಅನ್ನ ಹಾಕುವಂತ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇಲ್ಲಿಂದ ಒಬ್ಬ ರೈತನಿಂದ ಹಿಡಿದು ಒಬ್ಬ ದೇಶ ಕಾಯುವ ಸೈನಿಕನ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಕತೆ ಮಾಡಿ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಲಿ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಕತೆ ಬರುತ್ತೆ. ಆಶೀರ್ವಾದ ಮಾಡಿ ಅರ್ಸಿ ಬೆಳೆಸಿ. ಒಬ್ಬ ರೈತನಿಗೆ ಸಂಬಂಧಪಟ್ಟಂಗೆ ಈಗ ರೈತ ಇವಾಗ್ಲೂ ವ್ಯವಸಾಯ ಮಾಡ್ತಿದ್ದಾರೆ, ಬಟ್ ಟೆಕ್ನಿಕಲಿ ಚೇಂಜ್ ಆಗೈತೆ ವ್ಯವಸಾಯ ಮಾಡೋ ರೀತಿ. ನಮ್ಮ ತಾತರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ಟ್ಯಾಕ್ಟ್ರಿ ಇರ್ಲಿಲ್ಲ, ಹತ್ತಿ ಎತ್ತಲ್ಲಿ ಹೊಲ ಉಳೋದು, ವ್ಯವಸಾಯ ಮಾಡೋದು, ಅದು ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು ಜನಕ್ಕೆ. ಇವಾಗ ವೆಹಿಕಲ್ ಬಂದಿರೋದ್ರಿಂದ ಅಷ್ಟು ನೆನ್ಪಿನ ಶಕ್ತಿ ನೆನಪಿಲ್ಲ ಇವಾಗ ಈಗಿನ ಕಾಲದ ಜನಕ್ಕೆ. ಅದನ್ನ ಒಂದ್ ಸ್ವಲ್ಪ ರೀಕಾಲ್ ಮಾಡೋ ತರ ಇದೆ ಸಬ್ಜೆಕ್ಟ್, ರೀಕಾಲ್ ಮಾಡೋ ತರ ಇದೆ. ತಿರ್ಗಾ ಸೈನಿಕ ಅಂದ್ರೆ ಒಂದು ಹೆಮ್ಮೆ, ನಮ್ಮ ಇಂಡಿಯಾ ಜನಕ್ಕೆ ಹೆಮ್ಮೆ. ಅಲ್ಲಿ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋ ತರ ಇದೆ. ಹಳ್ಳಿಕರ್ ಅಂದ್ರೆ ಈಗ ಅವ್ರು ತೋರಿಸ್ತಿರೋದು ರೇಸು, ಎತ್ತನ್ ಸಾಕೋದು, ಈ ತರ ತೋರಿಸ್ತಿರೋದು. ನಾನ್ ತೋರಿಸ್ತಿರೋದು ಪ್ರತಿಯೊಬ್ರು ಏನು ಹಳ್ಳಿಕರು ಅಂದ್ರೆ ಸೋಕಿಗೋಸ್ಕರ ಸಾಕೋದಲ್ಲ, ಎತ್ಕೊಂಡ ಸೋಕಿಗೆ ಸಾಕೋದಲ್ಲ, ವ್ಯವಸಾಯಕ್ಕೆ ಸಾಕೋದು. ವ್ಯವಸಾಯಕ್ಕೆ ಗಟ್ಟಿಮುಟ್ಟಕ್ಕೆ ಸಾಕಿ ತಿರ್ಗಾ ರೇಸ್ಗೂ ಬಳಸ್ಬೋದು. ಎನಿವನು ಅದು ಒಂದೇ ಲಾಭ ಅಲ್ಲ, ಬರೀ ಸೋಕಿನೇ ಲಾಭ ಅಲ್ಲ, ಅದೊಂದು ಜೀವನ, ಒಂದು ಬಾಂಧವ್ಯ. ಈಗ ಎತ್ಕೂನು ಮನ್ಸರ್ಗುನು, ಈಗ ಮಣ್ಣಿಗೂನು ವ್ಯವಸಾಯಕ್ಕೂನು ಅದೊಂದು ಕೆಲಸ. ಅದು ಇಷ್ಟಪಟ್ಟು ಮಾಡೋಂಥದ್ದು ಹೊರತು ಸೋಕಿಗೋಸ್ಕರ ಮಾಡೋಂಥದ್ದಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಜನಕ್ಕೆ ಮುಟ್ಸೋ ಅಂತ ಒಂದು ಪ್ರಯತ್ನ.